ನಮಸ್ಕಾರ 24 ನ್ಯೂಸ್ ಝೋನ್ಗೆ ಸ್ವಾಗತ. ಇಂದು ನಾವು ಪ್ರಮುಖ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡಲಿದ್ದೇವೆ. ಬಚ್ಚಹಳ್ಳಿಯಲ್ಲಿ ಕಲಾ ನ್ಯಾಚುರಲ್ ಫುಡ್ ಜ್ಯೂಸ್ ಫ್ಯಾಕ್ಟರಿ ಸ್ಥಾಪನೆಗೆ ಭೂಮಿ ಪೂಜೆ, ಮಾವು ಬೆಳೆಗಾರರಿಗೆ ವರದಾನವಾಗಲಿದೆ ಎಂದ ಪಂಚಾಕ್ಷರಿ ರೆಡ್ಡಿ. ಸ್ಥಳೀಯ ರೈತರಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಕೊತ್ತನೂರು ಪಂಚಾಕ್ಷರಿ ರೆಡ್ಡಿಯವರ ಬಚ್ಚಹಳ್ಳಿ ತೋಟದಲ್ಲಿ ನೂತನ ಕಲಾ ನ್ಯಾಚುರಲ್ ಫುಡ್ ಜ್ಯೂಸ್ ಫ್ಯಾಕ್ಟರಿ ನಿರ್ಮಾಣಕ್ಕೆ ಅದ್ಧೂರಿಯಾಗಿ ಭೂಮಿ ಪೂಜೆ ನೆರವೇರಿಸಲಾಯಿತು. ಕಾರ್ಯಕ್ರಮದ ಆರಂಭದಲ್ಲಿ ಬಂಡಹಳ್ಳಿಯ ಸುಪ್ರಸಿದ್ಧ ಈಶ ಸಾರಥಿ ಬಸವನ ಆಗಮನವಾಗಿದ್ದು ಬಸವನಿಗೆ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆಯಲಾಯಿತು. ನಂತರ ಶಾಸ್ತ್ರೋಕ್ತ ವಿಧಿ ವಿಧಾನಗಳೊಂದಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಕಾಮಗಾರಿಗೆ ಅಧಿಕೃತವಾಗಿ ಚಾಲನೆ ನೀಡಲಾಯಿತು. ನಂತರ ಮಾತನಾಡಿದ ಕೊತ್ತನೂರು ಪಂಚಾಕ್ಷರಿ ರೆಡ್ಡಿಯವರು, ಈ ಭಾಗದಲ್ಲಿ ಅತಿ ಹೆಚ್ಚು ಮಾವಿನ ಹಣ್ಣು ಬೆಳೆಯುವುದರಿಂದ ಸ್ಥಳೀಯವಾಗಿ ಜ್ಯೂಸ್ ಫ್ಯಾಕ್ಟರಿ ಸ್ಥಾಪನೆಯಾದರೆ ಇಲ್ಲಿನ ಮಾವು ಬೆಳೆಗಾರರಿಗೆ ಮಾರುಕಟ್ಟೆ ಮತ್ತು ಸಾಗಾಣಿಕೆ ದೃಷ್ಟಿಯಿಂದ ಅತ್ಯಂತ ಅನುಕೂಲಕರವಾಗಲಿದೆ. ರೈತರ ಬೆಳೆಗೆ ಯೋಗ್ಯ ಬೆಲೆ ಸಿಗುವುದರ ಜೊತೆಗೆ ಸ್ಥಳೀಯ ಯುವಕರಿಗೆ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ ಎಂದು ತಿಳಿಸಿದರು. ಶಿಡ್ಲಘಟ್ಟ ಹಾಗೂ ಚಿಲ್ಕನೇರ್ಪುರ ವಿಧಾನಸಭಾ ಕ್ಷೇತ್ರದ ಜನತೆ, ನಾಡಿನ ಜನತೆ, ನಮಗೂ ನಿಮಗೂ ಎಲ್ರಿಗೂ ಅಮ್ಮ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯಗಳು ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಅಮ್ಮನಲ್ಲಿ ನನ್ನ ಶಿರಸಾವಂಚಿ ಕೋರ್ಕಂತ ಮಾತಾಡ್ತಾ ಒಂದು ಮಾತಂದೆ, ಒಂದು ಸಣ್ಣ ಪೂಜೆ ಇಟ್ಕೊಂತೀವಿ. ನಮ್ಮ ತೊಳ್ಪಡಿ ತೋಟ ಅಂತ ಹೇಳಿ ಬಚ್ಚಳ್ಳಿ ಹಾಗೂ ಕೊತ್ತನೂರು ಗ್ರಾಮಕ್ಕೆ ಎರಡಕ್ಕೂ ಸೇರುತ್ತೆ. ಇದು ಸುಮಾರು ಒಂದು 150 ಎಕರೆ 200 ಎಕರೆ ಜಾಗ. ಎಲ್ಲ ಗೊತ್ತಿದ್ದಂಗೆ ಈ ವರ್ಷ ಮಾವು ಬೆಳೆಗಾರರು ಬಹಳ ಕಷ್ಟದ ಒಂದು ಪರಿಸ್ಥಿತಿ ಸಿಕ್ಕಾಕೊಂಡಿದ್ರು. ನಾವು ಎಲ್ಲ ಕಡೆ ಮಾಡೋಕ್ಕಾಗಲಿಲ್ಲ. ಏನು ನಮ್ಮ ಶಿಡ್ಲಘಟ್ಟ ಸುತ್ತಮುತ್ತಲು ಚಿಕ್ಕಬಳ್ಳಾಪುರ, ನಮ್ಮ ಬಾಗೇಪಲ್ಲಿ ಕಡೆ, ಮುಳಬಾಗಿಲು ಕಡೆ ಹಲವಾರು ಕಡೆಯಿಂದ ನಮ್ಮ ರೈತರು ಈ ಸರ್ತಿ ಮಾವಿನಕಾಯಿ ತಂದು ನಾವೊಂದು ಹೊಸದಾಗಿ ನಾದಾಸ್ ಫ್ರೂಟ್ ಕಂಪನಿ ಅಂತೇಳಿ ನನ್ನ ತಂಗಿ ಹೆಸರಲ್ಲಿ ಮಾವಿನಕಾಯಿ ಮಂಡಿ ಓಪನ್ ಮಾಡಿದ್ವಿ. ಸುಮಾರು ಡೈಲಿ ಒಂದು 200ರಿಂದ 300 ಟನ್ನು ಮಾವಿನಕಾಯಿ ಸರಬರಾಜು ಮಾಡಿದರು. ರೈತರಿಗೆ ನಮ್ಮ ಕೈಲಾದಷ್ಟು ತಕ್ಕ ಮಟ್ಟಿಗೆ ಒಳ್ಳೆಯ ಒಂದು ಬೆಲೆ ಕೊಟ್ಟು ಮಾರಿ ಒಂಚೂರು ಅನುಕೂಲ ಮಾಡಿಕೊಟ್ವಿ. ಇದನ್ನ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತೇಳಿ ಎಲ್ಲರ ರೈತರ ಆಶೆ ಇದ್ದಂತೆ, ನಮ್ಮ ಮನೆಯವರ ಕುಟುಂಬದವರ ಆಶೆ ಇದ್ದಂತೆ ಒಂದು ಸಣ್ಣ ಹಣ್ಣಿನ ಪಲ್ಪ್ ಫ್ಯಾಕ್ಟ್ರಿ ಒಂದು ಓಪನ್ ಮಾಡೋಣ ಅಂತೇಳಿ ಯೋಚನೆ ಮಾಡಿದ್ವಿ. ವಾರದಿಂದ ಮಾತನಾಡಿ ನಮ್ಮ ರೈತರು ಎಲ್ಲ ಸೇರಿ ಅವತ್ತು ಸರಿ ಈ ಒಂದು ಮಹಾಲಕ್ಷ್ಮಿ ಹಬ್ಬದ ದಿನ ಭಾಳ ಆಸ್ಪಿಷಿಯಸ್ ಡೇ, ಭಾಳ ಒಂದು ಒಳ್ಳೆ ಸುದಿನ ಅಂತೇಳಿ ಇವತ್ತು ಬೆಳಗ್ಗೆ 5 ಗಂಟೆಯಿಂದ 8 ಗಂಟೆವರೆಗೂ ಪೂಜಾ ಕಾರ್ಯಕ್ರಮ, ಗುದ್ದಲಿ ಪೂಜೆ ಇವತ್ತು ಹಮ್ಮಿಕೊಂಡಿದ್ವಿ. 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡೋಣ ಅಂತೇಳಿ ಇವತ್ತು ಗುದ್ದಲಿ ಪೂಜೆನ ನೆರವೇರಿಸಿದ್ದೀವಿ. ಇದಕ್ಕೆ ತಮ್ಮೆಲ್ಲರ ಸಹಕಾರ, ಹೇರಳವಾಗಿ ರೈತರ ಸಹಕಾರ, ಯಾಕಂದ್ರೆ ರೈತರಿಗಾಗಿ ನಿರ್ಮಿಸ್ತಾ ಇದ್ದೀವಿ ಇದನ್ನು. ಮುಂದಿನ ದಿನಗಳಲ್ಲಿ ಮಾವು ಹೇರಳವಾಗಿ ಬೆಳಿತೀವಿ ನಮ್ಮ ಕಡೆ. ಇವತ್ತು ಜ್ಯೂಸ್ದು ಮಾವಿನಕಾಯಿ 2 ರೂಪಾಯಿಗೆ ನಿಗದಿಪಡಿಸಿದ್ರು. 1 ಟನ್ 1,000 kg 2,000 ಅಂದರೆ ಬರೀ 2 ರೂಪಾಯಿ. ರೈತರು ಏನಾಗೋದು ಹೇಳಿ? ಸುಮಾರು ಜನ ಈ ಕಡೆ ಹಲವಾರು ರೈತರು ನನ್ನ ಹತ್ರ ಅಳಲು ತೊಡ್ಕೊಂಡ್ರೆ ಏನಂತ, ರೆಡ್ಡಿ ಈ ಸರ್ತಿ ನಾವು ಮಾವಿನ ಮರಗಳನ್ನ ಕಡ್ದಾಕ್ಬಿಡ್ತೀವಿ. ಅವತ್ತು ನನಗೆ ಬಹಳ ನೋವಿನ ವಿಚಾರ. ಇವತ್ತು ಒಂದು ಮರ ನಾವು ಸಾಕ್ಬೇಕಂದ್ರೆ, ಒಂದು ಮರನ ಕಾಪಾಡಿ ದೊಡ್ಡದು ಮಾಡಿ ಅದು ಫಸಲು ಬರ್ಬೇಕಂದ್ರೆ ಒಬ್ಬ ರೈತನ ಜೀವನ ಪೂರ್ತಿ ಕಳೆದೋಗುತ್ತೆ. ಅಂಥದ್ರಲ್ಲಿ ಇವತ್ತು ಮರ ಕಡಿತೀವಂದ್ರೆ ಇನ್ನೆಷ್ಟು ನೋವಿನಿಂದ ರೈತನಿರ್ತಾನೆ. ಇದಕ್ಕೆ ಬರೀ ನಾವು ಪ್ರಯತ್ನ ಪಟ್ಟರೆ ಆಗಲ್ಲ, ಸರ್ಕಾರ ಮುಂದಕ್ಕೆ ಬರ್ಬೇಕಿಂತವಕ್ಕೆ. ಸರ್ಕಾರ ಮುಂದಕ್ಕೆ ಬಂದು ಬೆಂಬಲ ಬೆಲೆ ಒಂದು ಫಿಕ್ಸ್ ಮಾಡಿ ಸರ್ಕಾರದ ವತಿಯಿಂದ ಏನು ರೈತನಿಗೆ ಸಾಧ್ಯವಾದಷ್ಟು ಅನುಕೂಲ ಮಾಡ್ಬೇಕಂತೇಳಿ ಈ ಸಮಯದಲ್ಲಿ ನಾನು ಕೋರ್ಕೊಂತೀನಿ. ಇದು ನನ್ನ ತಮ್ಮ ತೀರ್ಕೊಂಡ್ರು, ನಾದುಬಿಂದು ಕಲಾತೀತ ರೆಡ್ಡಿ ಅಂತ. ಅವ್ರ ಹೆಸರಲ್ಲಿ ಕಲಾ ನ್ಯಾಚುರಲ್ ಫುಡ್ಸ್ ಅಂತೇಳಿ
ಈ ಒಂದು ಫ್ಯಾಕ್ಟ್ರಿನ ಜ್ಯೂಸ್ ಫ್ಯಾಕ್ಟ್ರಿನ ಈ ಕಾರ್ಖಾನೆನ ಶುರು ಮಾಡ್ತಾ ಇದ್ದೀವಿ. ಸುಮಾರು ಇವತ್ತು ಅಂದಾಜು 40 ಕೋಟಿ ರೂಪಾಯಿ, ಇನ್ನೂ ಜಾಸ್ತಿ ಆಗ್ಬೋದು. 1 ಗಂಟೆಗೆ 20 ಟನ್ ಪ್ರೊಸೆಸ್ ನಡೆಯುತ್ತೆ ಅಂಥದ್ದು. 2 ಯೂನಿಟ್ ಮಾಡ್ತಾ ಇದ್ದೀವಿ ಇದರಲ್ಲೇ, ಒಂದೇ ಜಾಗದಲ್ಲೇ 2 ಯೂನಿಟ್ ಮಾಡ್ತಾ ಇದ್ದೀವಿ. ಸುಮಾರು ಒಂದು 8 ಎಕರೆ ಜಾಗ ಇದಕ್ಕೆ ಯುಟಿಲೈಸ್ ಮಾಡ್ಕೊತಾ ಇದ್ದೀವಿ. ಇದರಲ್ಲಿ ಹಣ್ಣು ಮಾಡಿ ಅದನ್ನು ಪಲ್ಪ್ ತೆಗೆದು ಬೇರೆ ರಾಷ್ಟ್ರಗಳಿಗೆ ರಫ್ತು ಮಾಡೋಕ್ಕೆ ನಾವು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಇದು ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರ ಆಶೀರ್ವಾದ, ರೈತರ ಆಶೀರ್ವಾದ, ನಮ್ಮ ತಂದೆ ತಾಯಿಯ ಆಶೀರ್ವಾದ, ಅಮ್ಮನ ಆಶೀರ್ವಾದದಿಂದ ಚೆನ್ನಾಗಿ ಬೆಳಿಬೇಕಂತೇಳಿ ಬೆಳೆದು ಇಲ್ಲಿ ರೈತಾಪಿ ವರ್ಗಕ್ಕೆ ಒಂದು ಉತ್ತಮವಾದ ಒಂದು ಅವರ ಬೆಳೆದಂಥ ಒಂದು ಏನು ಹಣ್ಣು ಇದೆ ಅದಕ್ಕೆ ಒಳ್ಳೆ ಒಂದು ರೇಟ್ ಕೊಟ್ಟು ಅವ್ರಿಗೆ ನಾವು ನಮ್ಮ ಕೈಲಾದಷ್ಟು ಒಂಥರ ಸಹಾಯ ಅನ್ನೋದಕ್ಕಿಂತ ಸಹಕಾರ ಕೊಡೋಣ ಅಂತೇಳಿ ನಾನು ಆ ಒಂದು ಮನಸ್ತತ್ವದಿಂದ ಇದನ್ನ ಶುರು ಮಾಡ್ತಾ ಇದ್ದೀನಿ. ಸ್ಥಳೀಯರಿಗೆ ಕೊಡ್ತೀವಿ. ಕೆಲವರು ಟೆಕ್ನಿಕಲಿ ಬೇಕಾಗಿರೋರನ್ನ ಹೊರಗಡೆಯಿಂದ ತರಲೇಬೇಕಾಗತ್ತೆ. 80% ಸ್ಥಳೀಯರಿಗೆ ಆದ್ಯತೆ ಕೊಡ್ತೀವಿ. ಇವತ್ತು 500 ಜನ ಸ್ಟಾರ್ಟಿಂಗ್ ಅಲ್ಲಿ ಉದ್ಯೋಗ ಕೊಡ್ತೀವಿ. ನಾವು ಮುಂದಿನ ಮಾವಿನಕಾಯಿ ಸೀಸನ್ ಅಷ್ಟೊತ್ತಿಗೆ ಆಪರೇಟ್ ಮಾಡಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಮುಂದಿನ ಫೆಬ್ರವರಿ ಮಾರ್ಚ್ ಅಷ್ಟೊತ್ತಿಗೆ ಇದು ಪ್ರೊಸೆಸಿಂಗ್ ಇದಕ್ಕೆ ಮಟ್ಟಕ್ಕೆ ತಂದ್ಬಿಡ್ತೀವಿ.